ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜಕೀಯ ನಿವೃತ್ತಿ ನಂತರ ಮುಂದೇನು ಅನ್ನೋದರ ಬಗ್ಗೆ ಮಾತನಾಡಿದ್ದಾರೆ. ನಿವೃತ್ತಿ ಬಳಿಕ ವೇದ ಉಪನಿಷತ್ ಅಧ್ಯಯನದಲ್ಲಿ ತೊಡಗಿಕೊಳ್ಳೋದಾಗಿ ಹೇಳಿದ್ದಾರೆ. ಅಲ್ಲದೆ ಸಾವಯವ ಕೃಷಿ ಮಾಡೋದಾಗಿ ಕೂಡ ಹೇಳಿದ್ದಾರೆ. ನನ್ನ ಹತ್ರ 8,000 ಪುಸ್ತಕ ಇದೆ, ಇಲ್ಲಿವರೆಗೂ ಓದಿಲ್ಲ, ಮುಂದೆ ಅದನ್ನೆಲ್ಲ ಓದ್ತೀನಿ, ಸಂಗೀತದ ಬಗ್ಗೆ ಕೂಡ ಆಸಕ್ತಿ ಇದೆ ಅಂತ ಹೇಳಿದ್ದಾರೆ. 8,000 ಪುಸ್ತಕ ಓದಕ್ಕಾಗಲ್ಲ, ಮುಂದೆ ಅದೆಲ್ಲ ಆಯ್ಕೆ ಮಾಡ್ಕೊಂಡು ಓದ್ಬೋದು. ಅವರು ಸ್ವಲ್ಪ ಸ್ಟಡಿ ಅಂದರೆ ಓದೋ ಕಡೆ ಆಸಕ್ತಿ ಇರೋ ವ್ಯಕ್ತಿನೇ. ಸಂಗೀತ ಯಾವತ್ತು ಬೇಕಾದ್ರೂ ಕೇಳ್ಬೋದು. ಸಂಗೀತಕ್ಕೆ ನೀವು ರಿಟೈರ್ ಆಗಕ್ಕೆ ಕಾಯ್ಬೇಕಾಗಿಲ್ಲ ಸಾಹೇಬ್ರೆ. ಈಗಲೇ ಫ್ಲೈಟು ಗೀಟು ಕಾರು ಹತ್ತಿದಾಗ ಕೆಲ್ಸಕ್ಕೆ ಬರ್ದವನ್ನೆಲ್ಲ ಅಕ್ಕಪಕ್ಕ ಕೂರಿಸೋದನ್ನು 2 hours ಕಟ್ ಆಫ್ ಮಾಡಿಬಿಟ್ಟು ಕಿವಿಗೆ ಹಾಕೊಂಡು ಸಂಗೀತ ಕೇಳಿ. ಅದಕ್ಕೇನು ನಿವೃತ್ತಿ ಕಾಯ್ಬೇಕಾಗೇನಿಲ್ಲ ಅದಕ್ಕೆ. ಹಾಂ, ಶಿವಸೇನೆ MLA ಅವ್ನು ಯಾರ ಇವರು ಏಕನಾಥ್ ಶಿಂದೆ ಬಣದ್ದು ಅವ್ರು MLA ಕ್ಯಾಂಟೀನಲ್ಲಿ ಸಿಬ್ಬಂದಿ ಅದೇನೋ ಅಳ್ಸೋಗಿತ್ತಂತೆ. ಅದಕ್ಕೆ ಹೋಗಿ ಅವನಿಗೆ ವಾಡ್ದು ಬಾಕ್ಸ್ ಕೇಳಿದ್ರೆ ನನ್ನ ಬಾಕ್ಸರು, ನಾನು ಕರಾಟೆ ಮ್ಯಾನು, ನಾನು ಇದ್ದು ಅಂತೆಲ್ಲ ಹೇಳೋದಂತೆ. ಈ ದೇಶದಲ್ಲಿ ಏನಾಗ್ಬಿಟ್ಟಿದೆ, ಈ MLAಗಳು, ಮಂತ್ರಿಗಳು, ಈ ಆಫೀಸರ್ಗಳು, ಅಧಿಕಾರ ಇದ್ದವರು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾರಲ್ಲ, ಜನ ಸುಮ್ಮನಿದ್ದಾರೆ. ಅವರು ಒಬ್ಬೊಬ್ಬರು ಸಿಕ್ಕಿದಾಗ ಜನ ಗುಂಪು ಕಟ್ಕೊಂಡು ಇವ್ರಿಗೆ ಬಿಡ್ತಾ ಹೋದ್ರೆ, ಏಯ್ ಯಾವ MLA ಬಾಯ್ಲಿ ಅಂದ್ಬಿಟ್ಟು ಹಿಡ್ಕೊಂಡು ಇಕ್ತಾ ಹೋಗ್ಬಿಟ್ರೆ ಆಗ ಗೊತ್ತಾಗತ್ತೆ ನಮ್ಮ ದೇಶದಲ್ಲಿ ಜನ ಇನ್ನೂ ಮರ್ಯಾದೆ ಕೊಡ್ತಿದ್ದಾರೆ, ಬಚಾವಾಗಿದ್ದೀರಿ. 2ನೇ ಬಾರಿ ಜಾಮೀನು ಕೇಳ್ತಾ ಇರೋ ಪ್ರಜ್ವಲ್ ರೇವಣ್ಣ ಅವರ ಅರ್ಜಿಯನ್ನು 10 ದಿನದೊಳಗಡೆ ಇತ್ಯರ್ಥ ಮಾಡಿ ತೀರ್ಮಾನ ಮಾಡಿ ಅಂತ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಜಾರ್ಖಂಡ್ನಲ್ಲಿ ಆನೆಯೊಂದು ರೈಲು ಹಳಿ ಬಳಿ ತನ್ನ ಮರಿಗೆ ಜನ್ಮ ಕೊಟ್ಟಿದೆ. ಸತತ 2 ಗಂಟೆಗಳ ಕಾಲ ಪ್ರಸವ ವೇದನೆಯನ್ನು ಅನುಭವಿಸಿದೆ. ರೈಲ್ವೆ ಸಿಬ್ಬಂದಿ ಇದನ್ನು ಗಮನಿಸಿಕೊಂಡಿದ್ದಾರೆ. ಲೋಕೋ ಪೈಲಟ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದು ಮರಿಗೆ ಜನ್ಮ ಕೊಟ್ಟು ಅಲ್ಲಿಂದ ಹೋಗೋವರೆಗೂ ಕೂಡ ರೈಲು ಸಂಚಾರವನ್ನು ಸ್ಥಗಿತ ಮಾಡಿ ಆಮೇಲೆ ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನು ಏಷ್ಯಾದಲ್ಲೇ ಅತ್ಯಂತ ಹಿರಿಯ ಆನೆ ಎನ್ನುವ ಖ್ಯಾತಿ ಪಡೆದಿದ್ದಂತಹ ಮಧ್ಯಪ್ರದೇಶದ ಪನ್ನಾ ಹುಲಿ ಮೀಸಲು ಪ್ರದೇಶದಲ್ಲಿದ್ದ ವತ್ಸಲ ತನ್ನ 100ನೇ ವಯಸ್ಸಿಗೆ ನಿಧನವಾಗಿದೆ. ಪೂರ್ಣ ಆಯಸ್ಸು ಅಲ್ಲ, ಅದಕ್ಕಿಂತ ನನಗೆ ಅದು ಜನ್ಮ ಕೊಡೋರ್ಗೂ ಕಾದ್ರಲ್ಲ ಇವರು. ಅದನ್ನ ಗಮನಿಸ್ಕೊಂಡು ರೈಲ್ವೆ ಸಿಬ್ಬಂದಿ ಯಾರು ಇನ್ಫಾರ್ಮೇಶನ್ ಕೊಟ್ಟರು, ಪೈಲಟ್ಟು ಲೋಕೋ ಪೈಲಟ್ಟು ಹೇಳಿದ್ಮೇಲೆ ನಿಲ್ಲಿಸಿರ್ತಾರೆ, ಅವ್ರಿಗೆ ಅವಾರ್ಡ್ ಕೊಡಬೇಕು. ಅದನ್ನ ಗಮನಿಸ್ಕೊಂಡು ಗಮನಿಸಿದಾರಲ್ಲ, ವೆರಿ ಗುಡ್. ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಆಧಾರ್ ಕಾರ್ಡ್ ಸಿಗ್ತಾ ಇರಲಿಲ್ಲ, ಹಂಗಾಗಿ ಉಚಿತ ಬಸ್ಗೆ ಹೋಗೋಕ್ಕಾಗ್ತಿರಲಿಲ್ಲ ಈ ಮಗುಗೆ. ಸೋಲಿಗ ಸಮುದಾಯದ ಚಾಮರಾಜನಗರದ್ದು ಬಾಲಕಿ. ನಮ್ಮಲ್ಲಿ ವರದಿ ಒಂದನ್ನು ಮಾಡಿ ಇಟ್ಟರು. ಇಟ್ಮೇಲೆ ಎಲ್ಲ ಓಡೋಗ್ಬಿಟ್ಟು ಆಕೆ ಕರ್ಕೊಂಡೋಗಿ ಅಂಚೆ ಕಚೇರಿಗೆ ಒಂದು ಕಾರ್ಡ್ ಮಾಡಿಸಿ ತಗೊಳಪ್ಪ ನಿನ್ನ ಕಾರ್ಡ ಅಂತ ಕೊಟ್ಬಿಟ್ಟಿದ್ದಾರೆ ಕೈಗೆ. ಬೋಗಸ್ ಕಾರ್ಡ್ ಮಾಡಿಸ್ಕೊಂಡು ಕಳ್ಳರು ದೇಶನೇ ಹಾಳು ಮಾಡ್ತಿರೋದ್ರಲ್ಲಿ ಈ ಮಗುಗೆ ಮಾಡಿಕೊಟ್ಟಿದ್ದೀರಲ್ಲ, ಪುಣ್ಯ ಬರಲಿ ನಿಮ್ಗಳಿಗೆ ಅಟ್ಲೀಸ್ಟ್. ಇದ್ರಲ್ಲಿ ಯಾರನ್ನೂ ಬ್ಲೇಮ್ ಮಾಡಿ ಪ್ರಯೋಜನ ಇಲ್ಲ. ಆಫೀಸರ್ಸ್ ಗೊತ್ತಿತ್ತೋ ಇಲ್ವೋ ಪಾಪ, ಈಗ ಗೊತ್ತಾಗಿದೆ ಮಾಡಿದ್ದೀರಿ, ಹಂಗಾಗಿ ನಿಮ್ಗೆ ಪುಣ್ಯ ಬರಲಿ ಅಂತ ಹೇಳ್ತೀವಿ ನಾವು ಅಷ್ಟೇ. ಇನ್ನೇನು ಹೇಳೋದು, ಚೆನ್ನಾಗಿ ಯೂಸ್ ಮಾಡ್ಕೊಳಪ್ಪ, ಓಡಾಡ್ಕೊಂಡು ಚೆನ್ನಾಗಿ ಓದು ಅಷ್ಟೇ. ಬಸ್ಸಲ್ಲಿ ಓಡಾಡೋದಲ್ಲ ಇಂಪಾರ್ಟೆಂಟು, ಚೆನ್ನಾಗಿ ಓದು, ಒಳ್ಳೇದಾಗಲಿ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಪತ್ನಿ ಶಾಪಿಂಗ್ ಹೋಗಿದ್ದಕ್ಕೆ ಪತಿ ಮಹಾಶಯ ಕೆರಳಿ ಕುತ್ತಿಗೆ ಹಿಸುಕಿ ಕಾಲಿನಿಂದ ಒದ್ದು ಕೊಲೆ ಮಾಡಿದ್ದಾನೆ. ಕೊಲೆ ಮಾಡ್ಬಿಟ್ನಾ? ಏನು ಹೀರೋ ಇವನು? ಆಮೇಲೆ ಏನೋ ಪ್ರಜ್ಞೆ ಈಗ ಅಲ್ಲಿ ಜೈಲಲ್ಲಿ ಏನಾರು ಅಂಗಡಿ ಇದ್ರೆ ಶಾಪಿಂಗ್ ಕಳಿಸಿ ಅವನನ್ನು. ಪಾಪ ಒಂದು ಮಗು ಇದೆ ಸರ್. 2019ರಲ್ಲಿ ಪುಲ್ವಾಮಾ ದಾಳಿ ಆದಮೇಲೆ ಇದು ಇಂಟರ್ನ್ಯಾಷನಲ್ FATF ಎಲ್ಲರೂ ಹೇಳ್ತಿದ್ದಾರೆ, ಕಾಮರ್ಸ್ ಮೂಲಕ ಹೇಗೆ ಸ್ಫೋಟಕಗಳನ್ನು ಖರೀದಿ ಮಾಡ್ತಿದ್ದಾರೆ ಭಯೋತ್ಪಾದಕರು, ಹೇಗೆ ಅನ್ರಿಜಿಸ್ಟರ್ಡ್ ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಿದ್ದಾರೆ. ಭಾಳ ಡೇಂಜರಸ್ ಆಗೋಗಿದೆ ಈ ಸಿಚುಯೇಷನ್ನು. ಪುಲ್ವಾಮಾನೂ ಅದೇ, ಎಲ್ಲನೂ ಅದೇ ಅಂತ ಹೇಳ್ತಿದ್ದಾರೆ. ಇದನ್ನು ತಡೆಯೋದಷ್ಟು ಸುಲಭ ಅಲ್ಲ. ಬಟ್ ಒಂದು ಆಲೋಚನೆ ಮಾಡ್ತಾ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವೊಂದು 2-3 ಕಡೆ ಇಂಟೆಲಿಜೆನ್ಸ್ ವಿಂಗ್ಗಳು ಈ ಸಜೆಷನ್ಸನ್ನು ಮಾಡಿದ್ದಾರೆ ಇಂಡಿಯಾನಲ್ಲೇ. ನಮ್ಮಲ್ಲಿ ಮಾತ್ರೆಗಳನ್ನು ಅಥವಾ ಈಗ ಗುಂಡಿಂದು ಬ್ರ್ಯಾಂಡ್ಗಳನ್ನು ಕಂಪನಿ ಇರ್ಬೋದು, ಹೊಸ ಬ್ರ್ಯಾಂಡ್ ತರಬೇಕು ಅಂದರೆ ರಿಜಿಸ್ಟರ್ ಮಾಡಬೇಕು ಅದನ್ನು, ಹಾಗೆ ತರಕ್ಕಾಗಲ್ಲ. ಮಾತ್ರೆ ಡಿಫ್ರೆಂಟ್ ಕಾಂಬಿನೇಷನಲ್ಲಿ ತರಬೇಕು ಅಂದರೆ ರಿಜಿಸ್ಟರ್ ಆಗಬೇಕು ಆ ಮಾತ್ರೆ, ಆ ಬ್ರ್ಯಾಂಡ್, ಆ ಕಾಂಬಿನೇಷನ್ ರಿಜಿಸ್ಟರ್ ಆಗಬೇಕು. ಬೇಸ್ ಕಾಂಬಿನೇಷನ್ ಅದೇ ಇರ್ಬೋದು ಕೆಮಿಕಲಿ, ಬಟ್ ರಿಜಿಸ್ಟರ್ ಆಗಬೇಕು ಅದು ಬ್ರ್ಯಾಂಡ್ ನೇಮ್ ಎಲ್ಲ. ಹಾಗೆ ಈ ಕಾಮರ್ಸಿನ ಪ್ಲ್ಯಾಟ್ಫಾರ್ಮ್ಗಳು ಏನೇನನ್ನು ಮಾರಬೇಕು ಅಂದ್ಕೊಳತ್ವೆ, ಅದನ್ನು ಏನು ಪದಾರ್ಥ ಅದು ಅಂತ ರಿಜಿಸ್ಟರ್ ಮಾಡಿಸಿದ್ರೆ ಹೇಗೆ ಅಂತ ಒಂದು ಆಲೋಚನೆ ಇದೆಯಂತೆ. ಆಗ ಕೆಲವು ಪದಾರ್ಥಗಳನ್ನು ತಡೆದು ಬಿಡ್ಬೋದು, ಇದು ರಿಜಿಸ್ಟರ್ ಮಾಡೋಂಗಿಲ್ಲ ಅಂತ, ಇಲ್ಲದೆ ಇದ್ರೆ ಹೀಗೆ ಹೋಗ್ತಾ ಇರ್ತದೆ ಅಂತ ಒಂದು ಇದೆಯಂತೆ. ಅದು ಎಷ್ಟರ ಮಟ್ಟಕ್ಕೆ ತಡೆಯುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಈಗ ಯಾರು ಏನು ಬೇಕಾದ್ರೂ ಹಾಕ್ಬಿಟ್ಟು ವ್ಯಾಪಾರ ಮಾಡ್ಬಿಡ್ಬೋದು ಅಲ್ಲಿ. ಆ ಪರಿಸ್ಥಿತಿಯಲ್ಲಿ ಇದೆಲ್ಲ ಬಾಂಬ್ ಮಾಡೋ ಪದಾರ್ಥ ಬೇಡ, ಬಾಂಬೆ ಮಾರ್ಬಿಡ್ಬೋದು ಇನ್ನೊಂದು ಸ್ವಲ್ಪ ದಿನ ಹೋದ್ರೆ. ಐ ಗ್ಯಾರಂಟಿ, ಬರೆದಿಟ್ಕೊಳ್ಳಿ. ಎಷ್ಟು ಯಾವ ಥರ ಬಾಂಬ್ ಬೇಕೋ ಅಂತ ಬೇಕಾದ್ರೆ ಬಾಂಬೆ ಕೊಟ್ಬಿಡ್ತಾರೆ ನಿಮಗೆ, ಇಟ್ಕೊಳ್ಳಿ ಭದ್ರವಾಗಿ ಅಂತ.
ಎಸ್